ಮನುಷ್ಯ ತ್ಯಾಗ ಮಾಡಿದ್ರೆ ಏನಾಕತ್ತೀರಿ? ಒಂದು ಸಣ್ಣ ಕಥೆ ಹೇಳಿ ಇವತ್ತಿನ ಚರಿತ್ರೆಗೆ ಬಂದ್ಬಿಡ್ತೇನೆ. ದಾನ ಮಾಡಿದ್ರೆ ಏನಾಕತಿ? ಮನುಷ್ಯಗ ತ್ಯಾಗ ಗುಣ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತ. ತ್ಯಾಗ ಗುಣ ನಾವು ಎಲ್ಲ ಕಡೆ ಅಲ್ರಿ, ಭಾಳ ರೀತಿ ಅದಾವ. ಮನೆಗಿಂದ ಪ್ರಾಕ್ಟೀಸ್ ಅದು. ಹಿಂಗೆ ಒಂದು ಊರಾಗ ಏನಪ್ಪ ಅಂತಂದ್ರೆ ಒಬ್ಬ ಸಾಹುಕಾರ ಇದ್ದ. ಅಲ್ಲ, ಭಾಳ ಬೆಂಗಳೂರು ಕಡೆ ಕತ್ತೀರಿ ಇದು. ಬೆಂಗಳೂರು ಕಡೆ, ಇಲ್ಲಿದಲ್ಲ, ಈ ಕಡೆದಲ್ಲ, ಬೆಂಗಳೂರು ಕಡೆ. ಆಯಿತು, ಸಂಗಪ್ಪ ಸಂಗವ ಅಂತ ಗಂಡ ಹೆಂಡ್ತಿ. ದೇವ್ರು ಎಲ್ಲ ಕೊಟ್ಬಿಟ್ಟಿದ್ದೀನಿ ರೀ ಅವ್ರಿಗೆ. ಸಾಕಷ್ಟು ಹೊಲ ಮನೆ ಸಂಪತ್ತು ಎಲ್ಲ ಕೊಟ್ಬಿಟ್ಟಿದ್ದ, ಕೊಟ್ಟು ಮಾಡ್ತಿದ್ದ. ಮತ್ತು ಒಬ್ಬನೇ ಮಗನು ಭಾಳ ಗುಣವಂತ, ಚಲೋ ಇದ್ದ, ಬೆಳೆದ ದೊಡ್ಡವಾದ. ಮತ್ತು ಮಗನ ಲಗ್ನ ಮಾಡ್ಬೇಕಲ್ಲ. ಲಗ್ನ ಮಾಡ್ಬೇಕಾದ್ರೆ ಮತ್ತು ರಗಡಿ ಸಂಪತ್ತಿತ್ತು ಮನ್ಯಾಗ. ನಾ ಹೆಣ್ಣು ಕೊಡ್ತೀನಿ, ನೀ ಹೆಣ್ಣು ಕೊಡ್ತೀನಿ ಅಂತ ಬೇಕಾದಷ್ಟು ಮಂದಿ ಬಂದ್ರಿ. ಬೇಕಾದಷ್ಟು ಮಂದಿ ನಾ ಹೆಣ್ಣು ಕೊಡ್ತೀನಿ, ನೀ ಹೆಣ್ಣು ಕೊಡ್ತೀನಿ ಅಂತ ತಿಳ್ಕೊಂಡು ಸಾವುಕಾರ ಮನೆಗೆ ಅಡ್ತಾಕಿದ್ರು. ಇವ ಅಂದ, ಅದು ಒಂದು ಗಾದಿ ಮಾತು ಹೇಳ್ತಾರೆ, ಏನಂದ್ರೆ ತಾಯಿ ನೋಡಿ ಕನ್ಯಾ ತರ್ಬೇಕಂತ, ನಾಯಿ ನೋಡಿ ಕುನ್ನಿ ತರ್ಬೇಕಂತ. ಕನ್ಯಾ ಮನೆಗೆ ತರ್ಬೇಕಾದ್ರೆ ಬರೇ ಬೆಳ್ಳಗ ತೆಳ್ಳಗಂತಲ್ಲ. ಕನ್ಯಾ ತರೋದ್ರಾಗ ಕೆಲವು ಮಂದಿ ಹೇಳ್ತಾರೆ, ನಮಗೊಂದು ಕನ್ಯಾ ನೋಡ್ರಿ. ಎಂಥ ಕನ್ಯಾ ಇರ್ಬೇಕು? ಬೆಳ್ಳಗಿರ್ಬೇಕ್ರಿ ಮೊದಲು. ಬರೀ ಬೆಳ್ಳಗಿರ್ಬೇಕು, ತೆಳ್ಳಗಿರ್ಬೇಕು, ಬರೀ ಇದು ಹೊರಗಿನ ರೂಪ ಅಲ್ಲ ಮುಖ್ಯ. ಒಬ್ಬ ಅಂದ ನನಗೆ, ABCD ಇರ್ಬೇಕು ನೋಡ್ರಿ ಅಂದವ. ನೀವು ABCD ಅಂದ್ರೆ ಅಲ್ರಿ, ನೀವು ದೊಡ್ಡ ಪಂಡಿತರದಿರಿ, ABCD ವಿಚಾರ ಮಾಡ್ರಿ ಅಂದ. ABCD ಇರ್ಬೇಕಂತ. ಆಯ್ತಪ್ಪ ನೋಡಮ್ಮಂತ. ABCD ಅಂದ್ರೆ ಏನು? ಎ ಅಂದ್ರೆ ಏಜ್. ಸಾಧಾರಣ ಕನ್ಯಾ ಅಂದ್ರೆ ಈಗ ಇದನ್ನ ಮಾಡಿಬಿಟ್ರೆ 18 ವರ್ಷ ದೊಡ್ಡಕ್ಕಿ, ಮುಂದೆ 20-25 ವರ್ಷ ಇರ್ಬೇಕಷ್ಟ. ಕನ್ಯಾ ಅಂದ್ರೆ ಈಗ 30-40 ಅಲ್ಲ. ಎ ಅಂದ್ರೆ ಏಜ್, 18ರಿಂದ 20-25 ವರ್ಷ ತನಕ ಇರ್ಬೇಕು. ಆಯ್ತಪ್ಪ ಅಂತ ಕನ್ಯಾ ನೋಡಿ. ಇಲ್ರಿ, ಸೆಕೆಂಡ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಅಂದವ. ಬಿ ನಿಮಗೆಲ್ಲ ಅರ್ಥ ಆಯ್ತು. ಬಿ ಅಂದ್ಕೊಳ್ಳೆ ಗುರ್ತಾಯ್ತು ಈಗ, ಹೌದಲ್ರಿ? ಬಿ ಅಂದ್ರೆ ಏನು? ಬ್ಯೂಟಿ. ಅಗ್ರಿ ಬ್ಯೂಟಿ ಇರ್ಬೇಕ್ರಿ, ಭಾಳ ಚಂದ ಇರ್ಬೇಕ್ರಿ. ಆಯ್ತಪ್ಪ ಅಂತಕಿನ ಹುಡ್ಕೊಂಡು ವಯಸ್ಸಾತು, ರೂಪ ಆತು. ಇಲ್ಲ, ಸಿ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸಿ ಅಂದ್ರೇನು? ಕ್ಯಾರೆಕ್ಟರ್, ಒಳ್ಳೆ ನಡತೆ ಇರ್ಬೇಕ್ರಿ. ಆಯ್ತಪ್ಪ, ಒಳ್ಳೆ ಗುಣವಂತರ ಮನೆ ನೋಡಿ, ಮುಗೀತಲ್ಲ. ವಯಸ್ಸಾತು, ರೂಪ ಆತು, ಗುಣ ಇದ್ಮೇಲೆ ಮಾಡ್ಕೊಳಕ್ಕೆ ಇನ್ನೇನು ತಿಪ್ಪಲೈತಿ? ಇಲ್ರಿ, ಡಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರೆ. ಮಚ್ ಮೋರ್ ಮೋಸ್ಟ್ ಅಂತ ಇಂಗ್ಲೀಷ್ನಾಗ ಹೇಳ್ತಾರಲ್ಲ, ಅಗ್ರಿ ಮೋಸ್ಟ್. ಡಿ ಏನಂದ್ರೇನು? ಡೋರಿ. ಗಂಟು ಮಾತ್ರ ವರದಕ್ಷಿಣೆ ಗಂಟ ಜಗ್ಜಿ ಕೊಡ್ಬೇಕು ನೋಡ್ರಿ ಮಾವ ಅಂತ. ಅಲ್ಲಪ್ಪ, ವರದಕ್ಷಿಣೆ ಗಂಟು ಬಂದ್ರೆ ಇವು 3 ಹೋಕ್ಕವು ನೋಡಿ, ಇಂದ್ರಲು ನೋಡಬಾರ್ದು. ಇವು 3 ಇರ್ಲಿಕ್ಕಂದ್ರೆ ಗಂಟು ತಗೋ. ಇವು 3 ಬೇಕಂದು ಗಂಟು ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಪ್ಪ ಅಂತಂದ್ರೆ, ಇವ್ರ ಗಂಡ ಹೆಂಡತಿ ಇಬ್ಬರು ಚೆನ್ನಾಗೇ ಇದ್ದರು, ದೇವ್ರು ಎಲ್ಲ ಕೊಟ್ಟಿದ್ದ. ಮಗ ದೊಡ್ಡವಾದ, ಚಲೋ ಮಂದಿ ಕನ್ಯಾ ಕೊಡ್ತೀವಿ ಅಂತ ಬಂದ್ರು. ಇವ ಅಂದ ಸಾವುಕಾರ, ಯಾರ ದುಂದು ವೆಚ್ಚ ಮಾಡು, ಕನ್ಯಾ ಬಂದ್ರೆ ನಮ್ಮ ಮನೆ ಸಂಪರ್ಕ ಹೆಂಗೆ ಉಳಿದಿತ್ತು. ಭಾಳ ಜೀನ್ರಿದ್ರು ಇವ್ರು ಹೆಂಗಿದ್ರು ಅಂದ್ರೆ ಬಲು ಜೀನ್ತನ. ಇವ ಹೆಂಗೆ ಮಾಡಿದ್ನಂದ್ರೆ, ಅಡಿಕೆ ಇರ್ತಾವಲ್ಲ, ಊಟ ಮಾಡಿ ಅಡಿಕೆ ಹಾಕಂತಿರಲ್ಲ, ಒಂದು ಅಡಿಕೆ ಬೆಟ್ಟದಾಗ 1000 ಹೋಳು ಮಾಡಿಸ್ತದಂತ. ಒಂದೇ ತೊಗೊಂಡವ ಹಿಂಗೆ ಮಾಡಿಬಿಡವ ಕಲಾಸ. ಯಾರ ಒಬ್ರು ಆಡ್ಸಾಡೋರು, ಇಂಥ ಪರಿ ಯಾಕೆ ತಿಂತೀವೋ ಸಾವುಕಾರ ಅಂದ್ರೆ, ಅದೇನು ರೊಟ್ಟೆ ಪಲ್ಯನ ಹೋಳಿಗೆ ಹುಗ್ಗೆ ಸೋಮನಪ್ಪ ಅಂತಾನೆ. ಹಿಂಗೆ ಭಾಳ ಜೀನ್ತನ ಮಾಡವ. ಹಿಂಗಿದ್ದಾಗ ಮತ್ತೇನೈತಿ? ಹೆಣ್ಣು ಎಷ್ಟು ದಿನ ಇರ್ತಾವೆ, ಮುದುಕರು ಗಳಿಸವು, ಸತ್ತು ಹೋಗ್ತಾವು. ನಮ್ಮ ಮಗಳು ಕೊಟ್ಟ ಮೇಲೆ ನಮ್ದಾಗತ್ತೆ, ದುಂದು ಮಾಡಿದ್ರಾತಂತ ಹಲವಾರು ಮಂದಿ ಕನ್ಯಾ ಕೊಡಕ್ಕೆ ಬಂದ್ರೆ ಹಂಗೆ ಒಪ್ಪಲಿಲ್ಲ ಅವ. ಏಸೋ ಕನ್ಯಾ ನೋಡಿದ್ರು ಒಪ್ಪಲಿಲ್ಲ. ಹಿಂಗೆ ಒಂದು ಊರಿಗೆ ಹೋದ. ಆಯಿತು, ಕಲಬುರ್ಗಿ ಅಂತ ಒಂದು ಊರಿಗೆ ಹೋದ. ಅವರು ದೊಡ್ಡ ಶ್ರೀಮಂತರು, ದೊಡ್ಡ ಮನೆ. ಬರ್ರಿ ಅಂದರು. ಮತ್ತು ನಾಷ್ಟ ಗಿಷ್ಟ ಆಯ್ತು. ಅವ್ರು ಏನು ಮಾಡಿದ್ರು ಅಂದ್ರೆ, ದೊಡ್ಡ ಹಾಲಾಗ ಒಂದು ಟೇಬಲು, ಅದ್ರಾಗ ಕುಂದಿರ್ಸಿದ್ರು ನಾಷ್ಟಕ್ಕೆ 10-20 ಮಂದಿನ. ಅವ್ರು ಏನು ಮಾಡಿದ್ರು ಅಂದ್ರೆ,
ಒಂದು ಶಿವದಾರಕ್ಕೆ ಒಂದು ಅಡಿಕೆ ಬೆಟ್ಟ ದೊಡ್ಡದು ಪೋಣಿಸಿ ಕಟ್ಟಿ ಮೇಲೆ ಜೋತ ಬಿಟ್ಬಿಟ್ಟಿದ್ರು ಅದು ಹಿಂಗೆ ಮೇಲೆ ಓಡಾಡ್ತಿತ್ತು ಡೈನಿಂಗ್ ಟೇಬಲ್ ಮೇಲೆ. ಎಲ್ಲ ಆಯ್ತು, ನಾಷ್ಟ ಆಯಿತು, ಕಾಫಿ ಆಯ್ತು, ಮತ್ತು ಹೋಗಿರ್ತಾರಲ್ಲ ಬಗಲಾಗ ಒಬ್ಬ ಸ್ವಾಮಿ ನಮ್ಮ ಚೆನ್ನೈನಂಥವಿದ್ದಾವ, ಕುತೂಹಲ ತಡಿಲಿಲ್ಲವ. ಅವ ಅಂದ, ಸಾವ್ಕಾರ ಇದೇನು ಅಡಿಕೆ ಕಟ್ಟಿರಲ್ಲ, ಏನಿದು ಕಟ್ಟಿದ್ದು? ಅಡಿಕೆ ಕಟ್ಟಿರಲ್ಲ, ಎದಕ್ಕೆ ಕಟ್ಟಿರಿ? ನಾವು ನೋಡಿ ಈಸ್ತಿನ ಮನೆಗೆ ಏನಪ್ಪ ಕಾಯಿ ಮಂತ್ರಿಸಿ ಕಟ್ತಾರೆ, ಇಲ್ಲ ಲಿಂಬೆಹಣ್ಣು ಮಂತ್ರಿಸಿ ಕೊಟ್ಟಿರ್ತಾರೆ ಗುರುಗಳು ಕಟ್ತಾರೆ, ಇಲ್ಲ ಏನಪ್ಪ ಚಲೋ ಮುಸ್ಕಿನಕಾಯಿ ಕೊಡ್ತಾರೆ ಮಂತ್ರಿಸಿ ಏನಪ್ಪ ಮುಸ್ಕಿನಕಾಯಿ ಪೂಜೆ ಮಾಡ್ರಿ ಅಂತ ಕಟ್ತಾರೆ. ಇದು ಅಡಿಕೆ ಜೋತ ಬಿಟ್ಟಿರಲ್ಲ, ಇದು ಯಾರು ದೇವ್ರದ್ದು ಅಂದವ. ಅವ್ರ ಸಾವ್ಕಾರ ಹೇಳ್ತಾನವ, ಅವರು ದೊಡ್ಡ ಸಾವ್ಕಾರ ಇದ್ದಾವ ಅಂದ. ಇಲ್ರಿ, ಏನಿಲ್ಲ, ನಮ್ದೊಂದು ಪದ್ಧತಿ, ಊಟ ಮಾಡಿದ ಮೇಲೆ ನೀವೇನು ಅಡಿಕೆ ಹಾಕ್ಕೊಂತಿರಲ್ಲ, ನಾವು ಅಪ್ಪುಟ್ಟು ಅಡಿಕೆ ಹಾಕೋಣೋದಿಲ್ಲ, ಏನು ಮಾಡ್ತೀವಿ ಅಂದ್ರೆ ಇದನ್ನು ತೊಗೊತೀವಿ, ಹಿಂಗೆ ಚೀಪ್ ತೆಗೆದು ಬಿಡ್ತೀವಿ ಅಂದವ. ಹಿಂಗೆ ತೊಗೊಂಡದು ಅಡಿಕೆ ಬೆಟ್ಟನ ಬಾಯಾಗಿ ಇಟ್ಕೊಂಡು ಮಾಡಿ ತೆಗೆದು ಬಿಡೋದು ಕಲಾಸ್. ಒಂದು ಅಡಿಕೆ ಸಾವಿಬೇಕಲ್ಲ, ಅದು ಕಟ್ಟನ ಕಡಿಯಂಗಿಲ್ಲ, ಮತ್ತದನ್ನು ಕಟ್ಟನ ಕಡಿಯಂಗಿಲ್ಲ, ಚೀಪ್ ಬಿಡ್ತೀವಿ ಅಂದ. ಅಂದ ಕೂಡಲೇ ನೋಡ್ರಿ, ಅವ ಅಂದ, ಬಾಬಾ ಅಂದಿವ, ಇಂಥ ಸಾವ್ಕಾರ ನೋಡಿಲ್ಲಪ್ಪ ನಾನು, ಅಡಿಕೆ ಚೀಪವ್ರನ್ನ, ಅಡಿಕೆ ಚೀಪವ್ರು ನೋಡಿಲ್ಲಪ್ಪ ನಾನಂದ. ಅವಾಗ ಸಾವ್ಕಾರ ಅಂದ, ಕನ್ಯಾ ತೋರಿಸಿದ್ರು, ಅದು ಏನೋ ಇರಲಪ್ಪ ನಿಮ್ಮ ಕನ್ಯಾ ಒಪ್ಪಿ ಅಂದವ. ನನಕಿನ ಮುಂದೆ ಇವ್ರು ಬಾಳೆ ಮಾಡಕ್ಕೆ ಅಂದವ. ನಾವೊಂದು ಚೂರು ತಿಂತೀನಿ, ಇವ್ರು ಅಡಿಕೆ ಚಿಪ್ತಾರಂದ್ರೆ ಬಾಳೆ ಚಲೋ ಮಾಡ್ಕೊಂತಾರೆ, ಅಡ್ಡಿ ಇಲ್ಲ. ಅದಕ್ಕೆ ನಮ್ದು ನಿಮ್ದು ಒಪ್ಸಿ ಅಂತ ಬೀಗಸ್ತನ ಆಗಿಬಿಡ್ತೀರಿ. ಬೀಗಸ್ತನ ಆಯ್ತು. ಮತ್ತು ಇಂಥವ್ರು ಲಗ್ನ ಮುಹೂರ್ತ ಆದಮೇಲೆ ಅಳಿಯ ಅತ್ತಿ ಮನೆಗೆ ಬಂದ. ಅತ್ತಿ ಮನೆಗೆ ಬಂದಾಗ ನೋಡ್ರಿ ಹೇಳ್ತೀನಿ, ಮತ್ತು ಅವತ್ತೇನು ತರ್ತರದ ಅಡುಗೆ ಮಾಡ್ಯಾರ, ಅಳಿಯ ಬಂದಾನಂತ ನೀಡ್ಬೇಕಲ್ಲ, ಅತ್ತಿ ಉಣ್ಣಕ್ಕೆ ನೀಡಕ್ಕೆ ಹತ್ತಾಳ. ತುಪ್ಪ ನೀಡೋ ಮುಂದೆ ಮಾತ್ರ ತುಪ್ಪ ಅದು ದೊಡ್ಡ ವಿರಾಗ ಇಟ್ಬಿಟ್ಟಿದ್ಲು ಒಂದು ಮಡಿಕೆಗೆ. ಆ ಒಂದು ಸೂಜಿ ಮಾಡಿದ್ಲಂತ, ಎಲ್ಲ ಮಾಡ್ಯಾಳ. ಸೂಜಿ ಕಾಸ್ಲಿಕ್ಕೆ ಹಿಂಗೆ ಚುಚ್ಚಿದ್ಲು, ಸುಮ್ಮನೆ ನೀಡಲಿಲ್ಲ. ಅಳಿಯಾಗಂತಾಳ, ತಮ್ಮ ನಮ್ಮ ಮನೆಗೆ ತುಪ್ಪಕ್ಕೆ ಶಾಣತನ ಮಾಡೋದಿಲ್ಲಪ್ಪ, ಚಮಚಲ್ಲೇ ನೀಡೋದಿಲ್ಲ ನಾವು, ಈಗ ನೋಡಂತೀನಿ. ಹಿಂಗೆ ಬಗ್ಸಿದ್ಲು, ಅದು ಎಲ್ಲಿ ಬೀಳದ್ದಿ? ತುಪ್ಪ ಟ್ಯೂ ಒಂದು ಹನಿ ಬಿತ್ತದು. ಇನ್ನು ಹೊಸ್ದಾಗಿ ಏನು ಅನ್ನಕ್ಕೆ ಬರೋದಿಲ್ಲ ಅಂತ ಸುಮ್ಮನೆ ಆದವ. ಒಂದು 2-3 ಸಲ ಆತು, ಬಂದು ಹೋಗೋದು ಆತು. ಒಂದು 6 ತಿಂಗಳಾಗಿತ್ತು ರೀ, ನಮ್ಮ ಅತ್ತಿಗೆ ಬುದ್ಧಿ ಕಲಿಸ್ಬೇಕಂದವ. 2-3 ಸಲ ಹಿಂಗೆ ಮಾಡಿದ್ಲು, ಬುದ್ಧಿ ಕಲಿಸ್ಬೇಕಂತ. ಒಂದು ಹೊತ್ತಿನಾಗ ಅತ್ತಿ ಮನೆಗೆ ಬಂದ. ಹೆಣ್ತಲ್ಲೇ ಗಂಡನ ಮನೆಗೆ ಇದ್ಲಿಕ್ಕೆ ಬಂದ. ಏನೋ ಹೇಳ್ತಾರಲ್ಲ, ಅತ್ತಿ ಭಾಳ ಅಳಿಯ ಅಂದ್ರೆ ಭಾಳ ಪ್ರೀತಿ ಅಂತ. ಅತ್ತಿ ಅಳಿಯಾಗ ಮರಳು, ಕತ್ತಿ ಕರಿಕಿಗೆ ಮರಳಂತ. ಕರಿಕೆ ಹೊಲ್ದಾಗ ಕತ್ತಿ ಬಿಡ್ರಿ ಎಲ್ಲಿ ಹೋಗೋದಿಲ್ಲ, ಮೇಕಂತ ಅಲ್ಲೇ ಇರ್ತದೆ. ಹಂಗೆ ಈಕಿನ ಅತ್ತಿನ ಅಳಿಯ ಅಂದ್ರೆ ಪ್ರೇಮ. 2 ಮಗಳ ಕೊಟ್ಟಿರ್ತಾಳೆ, ಮತ್ತು ಅಳಿಯ ಅಂದ್ರೆ ಅವನು ಮಗನ ಸ್ವರೂಪ ಅಂತ ಪ್ರೇಮ ಮಾಡೋದು ಅದು. ಅಯ್ಯ ತಮ್ಮ, ಏನು ಬಿಸ್ಲಾಗ ಬಂದೆ ಅಪ್ಪ? ಎಲ್ಲರೂ ಹೊಲಕ್ಕೆ ಹೋಗಿದ್ರು, ಅತ್ತೊಬ್ಬಕ್ಕೆ ಮನೆಗೆ ಉಂಡು ಬಿಟ್ಟಿದ್ದು ಎಲ್ಲ ಮುಗಿದಿತ್ತು. ಇಲ್ರಿ ದಾರ್ಯಾಗ ಬಸ್ ಕೆಟ್ಟು ಭಾಳ ಹೈರಾಣಾಗಿ ಬಂದೆ ಅಂದ್ಕೊಂಡೆ ಒಂದು ಚಜ್ಜಕ್ಕೆ ಮಾಡಿದ್ರು ನೋಡ್ರಿ, ರವೆ ಬೆಲ್ಲ ಇತ್ತು, ಹಾಕಿ ಚಜ್ಜಕ್ಕೆ ಕೂಸಿದ್ಲು. ಇವಂದ ನಮ್ಮ ಅತ್ಯಂತೂ ತುಪ್ಪ ಬೇಯಿಸಿ ನೀಡಂಗಿಲ್ಲ, ಹೆಂಗೆ ಮಾಡಲಿ ಅಂತ ಐಡಿಯಾ ಮಾಡಿ ಇವ ಏನು ಮಾಡಿದ್ನಂದ್ರೆ, ಹೊರಗೆ ಮನೆ ಮುಂದೆ ಒಂದು ಮುದಿಗೆ ಕುಂತಿತ್ತು. ಒಳಗೆ ಬಂದು ಅತ್ತಿಗೆ, ಅತ್ತಮ್ಮ ಅಲ್ಲಿ ಎದುರಿಗೆ ಕುಂತತ್ತಲ್ಲ ಅಜ್ಜಿ, ನಿಮ್ಮನ್ನು ಕರಿತಾಳೆ ನೋಡ್ರಿ ಅಂದ. ಆಕೆ ಹೋದ್ಲು, ಆ ತುಪ್ಪದ ಮಡಿಕೆ ತೊಗೊಂಡು ಬೆಂಕಿ ಮೇಲೆ ಇಟ್ಬಿಟ್ಟಿರ್ತದೆ, ಕಾಯ್ಕೊಂಬಿಟ್ಟು ನೋಡ್ರಿ ತಳ ಎಲ್ಲ. ಅದು ಮುದುಕಿ ಬಿಡಲಿಲ್ಲ. ಆ ಮಾತು ಈ ಮಾತು ಹೇಳಿದ ಮೇಲೆ ನಾ ಎಲ್ಲಿ ಕರೆದಿನಿ ಅಂತಾರೆ ಮುದುಕಿ. ಅದನ್ನು ನೋಡ್ಕೊಂಡಿವ ದೊಡ್ಡ ಮನೆ ದೂರಿಂದ ಬರೋದ್ರಾಗ ಮತ್ತೆ ಎಲ್ಲಿ ಜಾಗ ಇತ್ತು ಅಲ್ಲೇ ಇಟ್ಬಿಟ್ಟಿರ್ತದೆ ತಂದು, ಎಲ್ಲಿತ್ತು ಅಲ್ಲಿ ಇಟ್ಬಿಟ್ಟ. ಆಯಿತು, ತಮ್ಮ ಕರೆದೇಲೆ ಇಲ್ಲ ಹೇಳ್ರಿ, ಅರು ಆಗಿರ್ತಾವೆ ಹಂಗೆ ಅಂತಾರಂದ. ಕೊಟ್ಟರು ದೊಡ್ಡ ಗಂಗಾಳ ಸಜ್ಜಕ ನೀಡಿದ್ಲು. ತುಪ್ಪ ನೀವು ಕಿತ್ತೂರು ಚೆನ್ನಮ್ಮಿದ್ದಂಗೆ ಸೂಜಿ ತೊಗೊಂತೀರಿ, ಕಾಸ್ತೀರಿ, ಬಗ್ಗಿಸ್ತೀರಿ ಅಂತ ಅತ್ತಿ ಮ್ಯಾಕೆ ಹೋದ್ ನೋಡ್ರಿ. ಆಕಿಗೆ ರೂಢನೇ ಇತ್ತು. ಸೂಜಿ ತೊಗೊಂಡ್ಲು, ಕಾಸಿಲ್ದು ಮ್ಯಾಲೆ ಆಟ ಎತ್ತಿದ್ದು, ಒಳಗೆ ಬಿಟ್ಟದ್ದು ಗುರ್ತಿಲ್ಲ ಆಕಿಗೆ. ಕಾಯಿಸ್ಬಿಟ್ಟಂತ ತಳಕ್ಕೆಲ್ಲ ಸೂಜಿ ಚುಚ್ಚಿದ್ಲು, ಹಿಂಗೆ ಬಗ್ಸಿದ್ ನೋಡ್ರಿ. ಬಗ್ಸಿದ ಕೂಡಲೇ ಡಬಕ್ಕನ ಬಿತ್ತು ನೋಡ್ರಿ ಒಟ್ಟು ತುಪ್ಪ. ದೊಡ್ಡ ತಾಟು ತುಂಬ ಬಿತ್ತು. ವಯಸ್ಸಿನ ಹುಡುಗ ಅವಂದ, ಹಿಂದಲ್ದು ಮುಂದಲ್ದು ಬಾಕಿ ಮುಟ್ಟಿ ಅಂದವ.
ಎಲ್ಲ ಮುಟ್ಟು ಹೊತ್ತು ಬಾಕಿ ಅಂದವನ ಬೇಸು ಆಚಂತಾಳ 1 ಕಿಲೋ ತುಪ್ಪ. ನಾನು 50 ವರ್ಷದಾಗ ಹಿಂಗಾಗಿಲ್ಲ. 1 ವರ್ಷ ಹಾಕಿತ್ತು ನಮಗೆ ತುಪ್ಪಿದು. ನಾವು ಹೊರಗೆ ಹೋದಾಗ ನನ್ನ ಕಳಿಸಿ ಮಗ ತೆಳಗೆ ಕಾಸಾನಿವ ಹೆಂಗೆ ಮಾಡೋದು. ಒಮ್ಮೆ ತುಪ್ಪ ನೋಡ್ತಾಳೆ, ಒಮ್ಮೆ ಹಳೆಯನ್ನು ನೋಡ್ತಾಳೆ, ಒಮ್ಮೆ ತುಪ್ಪ ನೋಡ್ತಾಳೆ, ಒಮ್ಮೆ ಹಳೆಯನ್ನು ನೋಡ್ತಾಳೆ. ಹಳೆಯಾಗ ಅಂದ್ಲು, ಅಂದ ಏನಾರ ಆಗಲಿ ಉಂಡ್ಬಿಟ್ಟು ಅತ್ತೆಮ್ಮ ನಾವು ಪ್ರಸಾದ ತೊಗೊತೀವ್ರಿ, ಇನ್ನು ಊಟ ಮಾಡ್ತೀವಿ ಅಂದ. ಊಟ ಮಾಡ್ತೀವಿ ಅಂದ ಕೂಡಲೇ ಅವಾಗ ಕೇಳಿದ್ಲಂತ, ತಮ್ಮ ನಿಂದ್ರೆ ನಮ್ಮೂರಾಗ ಒಂದು ಪದ್ಧತಿ ಐತಿ. ಏನೈತಿ ರೀ, ಅತ್ತಿ ಅಳಿಯ ಒಂದ ತಾಟ್ನಾಗ ಒಮ್ಮೆರ ಉಣ್ಬೇಕಂತ ಐತಿ. ಅಲ್ಲ ಉಣ್ಣೋದಿಲ್ಲ, ಅಕ್ಕ ತಮ್ಮಗೆ ಮಗಳು ಕೊಟ್ಟಿರ್ತಾಳೆ, ಅಕ್ಕ ತಮ್ಮ ಒಂದ ತಾಟ್ನಾಗ ಉಣ್ಣೋದಿಲ್ಲ, ಅದಕ್ಕೇನು ತಪ್ಪೈತಿ. ಯಜಮಾನ್ ಮನುಷ್ಯಳು ಬ್ಯಾಡ ಅನ್ನಕ್ಕೆ ಹೆಂಗೆ ಬರ್ತು, ಕುಂತ ಬಿಟ್ಬಿಡ್ರಿ, ಕೇಳಲಿಲ್ಲ. ಮುಂದೆ ಕುಂತು ಬಿಟ್ಲು, ಕಾಲ ತುಪ್ಪ ನಾವಿಟ್ಟು ತಿನ್ನಮ್ಮಂತ. ಅದು ಕರ್ಮ ಧರ್ಮ ಸಂಯೋಗದಿಂದ ಏನಾಗಿತ್ತು, ತುಪ್ಪ ಇವನ ಕಡೆ ಇತ್ತು, ಆಕೆ ಕಡೆ ಬೇರೆ ಛಜ್ಕಿತ್ತು. ಏನು ಸಾಗರ ಬಿದ್ದು ತಿಂತ ತನ್ನ ಮುದುಕಿ ಅಂತ ವಿಚಾರ ಮಾಡಿ ಅವ ಏನು ಮಾಡಿದ್ನಂದ್ರೆ, ಏನಿಲ್ಲ ಅತ್ತೆಮ್ಮ ಅತ್ತೆಮ್ಮ ಹೋಗಲಿ, ಇನ್ನು ಪ್ರಸಾದ ಮಾಡಂದ್ರೆ ಊಟ ಮಾಡ್ತೀವಿ. ಯಾಕೆಂದ್ಲು ತುಪ್ಪ ಅವನ ಕಡೆ ಐತಿ, ನನ್ನ ಕಡೆ ಬೇರೆ ಚದ್ಕ ಹೆಂಗೆ ಮಾಡೋದಂತ ಐಡಿಯಾ ಮಾಡಿದ್ಲ. ತಮ್ಮ ನಿನ್ನ ಲಗ್ನ ಎಷ್ಟು ದಿನ ಆಯ್ತು? 6 ತಿಂಗಳು ಆಯ್ತು ರೀ. ಹೋಗಲಿ, ಈ 6 ತಿಂಗಳದಾಗ ನಿನ್ನ ಹೆಂಡ್ತಿಗೆ ಅಂದ್ರೆ ನನ್ನ ಮಗಳಿಗೆ ಒಂದು ಸೀರೆ ಅಂದ್ಯಾ, ಒಂದು ವಸ್ತು ಅಂದ್ಯಾ, ಒಂದು ಒಡವೆ ಅಂದ್ಯಾ, ಕಾಲೇ ತೋಡ್ಬಿಟ್ಲು ನೋಡ್ರಿ ಹಿಂಗೆ ಚಜ್ಜಕದಾಗ. ಸೀರೆ ಅಂದ್ಯಾ, ಕುಬುಸ್ ಅಂದ್ಯಾ, ವಸ್ತು ಅಂದ್ಯಾ ಅಂತ ಹಿಂಗೆ ಮಾಡಿದಾಗ ಸಜ್ಕ ದಬ್ಬಿಟ್ಲು, ತುಪ್ಪೆಲ್ಲ ಹರ್ಕೊಂಡು ಆಚೆ ಕಡೆ ಒತ್ತು ನೋಡ್ರಿ ಒಟ್ಟು. ಅಂದ ಹೆತ್ತಿ ಎಷ್ಟರ ಹುಷಾರಿದ್ದಾಳಪ್ಪ ನಮ್ಮ ಅತ್ತಿ. ಏನು ಮಾಡ್ಬೇಕಂದ ಅಂದ್ಕೊಂಡೆ ತುಪ್ಪ ಹೋತ್ ಹರ್ಕೊಂಡು ಅವ ಅಂದ, ಅತ್ತೆಮ್ಮ ನೀವೇನು ಅಂದಿರಲ್ಲ, ಈ ಮಾತು ಕೇಳಿ ನನಗೆ ಹೆಂಗಾಗೈತೆ ಗುರ್ತಾನ, ನನ್ನ ಹೊಟ್ಯಾಗ ಕಲಿಬಿನಿ 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 ಕಾಲಿಸ್ದಂಗಾಗತ್ತಂತ ಅಷ್ಟು ಕಾಲಿಸ್ಬಿಟ್ಟು ನೋಡ್ರಿ. ಕಲಿಬಿನಿ ಕಾಲಿಸ್ದಂಗಾಗತ್ತಂತ ಕಾಲಿಸ್ಬಿಟ್ಟ ಅನ್ರಿ. ನೀವಂದ್ರು ನಾನ ನುಂಗಬೇಕು, ನಿಮ್ಮ ಮಗಳು ನನ್ನ ಹೆಣ್ತಿ ಅಂದರು ನಾನ ನುಂಗಬೇಕು, ಮಾಮ ಅಂದರು ನಾನು ಹಾ ಅಂತಾಳ. ಕಾಲಸ್ 4 ಹೊತ್ನಾಗ ಕಾಲಸ್ ನುಂಗಿಬಿಟ್ಟೈತೆ. ಗಂಗಾಳ ಖಾಲಿ ಆಗಿ ಹೋತು, ಮತ್ತೇನು ಹೋತು. ಅಂದರೆ ಕಥೆ ಕಾಲ್ಪನಿಕ. ಈ ದೃಷ್ಟಾಂತದ ಹಿಂದಿರ್ತಕ್ಕಂಥ ಅರ್ಥ ಏನಂತ ಕೇಳಿದ್ರೆ, ನಾವು ಬರೀ ಜೀವಂತನ ಮಾಡಿ ಗಳಿಸಿದ್ರೆ ಅದು ಒಮ್ಮಿಂದೊಮ್ಮೆಲೆ ಹೋಗಿಬಿಡ್ತದಂತ. ಕೆರೆ ಕಟ್ಟಿರ್ತೀರಿ, ಅದಕ್ಕೊಂದು ಕೋಡಿ ಅಂತ ಬಿಟ್ಟಿರ್ತಾರೆ ನೋಡಿ, ಇಲ್ಲಕ್ಕಂದ್ರೆ ಕೆರೆ ನಿಂದಿರ್ತಾನದು ಒಡೆದು ಹೋಗುತ್ತೆ. ಹೊಲ ಕಟ್ಟಿರ್ತೀರಿ, ಒಂದು ಚಾಪ್ ಅಂತ ಹಾಕಿರ್ತೀರಿ, ಅದಕ್ಕೆ ಹೋಗುತ್ತೆ ಸಾಕಾಗಿ ಒಳಗಟ್ಟಿ. ಅದಕ್ಕೆ ಈ ನಾವೇನಪ್ಪ ಅಂತಂದ್ರೆ, ಈ ಅರಿವಿನ ಜನ್ಮಕ್ಕೆ ಬಂದ ಬಳಿಕ ತ್ಯಾಗ ಜೀವನದಿಂದ ಸಾಗಿದಾಗ, ಧರ್ಮದಿಂದ ಸಾಗಿದಾಗ ನಮ್ಮ ಜೀವನ ಅಂತಕ್ಕಂಥದ್ದು ಪಾವನ ಆಗುತ್ತಂತ ಇವತ್ತಿನ ದಿವಸ ಪೂರ್ವ ಪೀಠಿಕೆಯಾಗಿ ತಿಳಿಸ್ತಾ